ನೋಡ್ಬೋದು. ನಾನು ಕೂಡ ಭೂತನಾಥ ದೇವಸ್ಥಾನ ನಮಸ್ಕಾರ ಮಾಡ್ಕೋತೀನಿ. ಬುದ್ಧಿ ಕೊಟ್ಟು ಎಲ್ಲರೂ ಕಾಪಾಡು, ಮತ್ತು ನನಗೂ ಕೂಡ ಕಾಪಾಡು, ನನ್ನ ಸಬ್ಸ್ಕ್ರೈಬರ್ಸ್ಗೂ. ನಿಮಗೆ अब देखूंगा क्या है आपका आईडी, इंस्टा आईडी? KC in ಕನ್ನಡ. ಕನ್ನಡ ಕಲಿಬೇಕಿಲ್ಲ, ಕನ್ನಡ ಕಲ್ತಿಲ್ಲ. ಹಾಂ, ಕನ್ನಡ ಕಲ್ತಿಲ್ಲ. ಊಟ ಹಾಯ್ ನಮಸ್ಕಾರ, ತಮ್ಮೆಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನೆಲ್ಲ ಊಟ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಮತ್ತೊಂದು ಪ್ಲೇಸಿಗೆ ಹೋಗಬೇಕು. ಮತ್ತು ಅದು ಪ್ಲೇಸ್ ಭಾಳಿಂದ ನೋಡ್ಬೇಕಂತಿತ್ತು. ಆ ಪ್ಲೇಸಿಗೆ ಎಲ್ಲ ಹೊಂಟೀನಿ. ಯಾವ ಪ್ಲೇಸ್ ಅಂದ್ರೆ ಒಂದು ಊರು ಐತಿ, ಆ ಗಣೇಬೈಲ್ ಅಂತ ಊರ ಕಡೆ ಐತಲ್ಲ, ನಮ್ಮ ಭೂತನಾಥ್ ಟೆಂಪಲ್ ಒಂದು ಶಿವನ ದೇವಸ್ಥಾನ ಐತಿ. ಆ ಶಿವನ ದೇವಸ್ಥಾನ ಹೋಗಿ ನೋಡೋಣ ಮತ್ತು ಎಕ್ಸ್ಪ್ಲೋರ್ ಮಾಡೋಣ ಅಂತ ಇವತ್ತು ನಾವು ಹೋಗ್ತಿರೋ ಪ್ಲೇಸ್ ಹೆಸರು ಭೂತನಾಥ್ ಟೆಂಪಲ್ ಅಂತೇಳಿ. ಬರ್ರಿ, ಅದು ಎಲ್ಲ ಗುಡ್ಡದ ಮೇಲೆ ಎಲ್ಲ ಐತಿ, ಭಾಳ ನೋಡುವಂಥ ಪ್ಲೇಸ್ ಐತಿ. ಎಲ್ಲ ಭೂತನಾಥ್ ಟೆಂಪಲಿಗೆ ನಾನು ಯಾವತ್ತೂ ಹೋಗಿಲ್ಲ, ಹೋಗ್ತಾ ಇರೋದು ಫಸ್ಟ್ ಟೈಮ. ಮತ್ತು ಅದಕ್ಕೆ ಮ್ಯಾಪ್ ಹಾಕಿಟ್ಟಿನಿ ನೋಡ್ರಿ. ಈ ಮ್ಯಾಪ್ ನೋಡ್ಕೊತ ಹೊಂಟೀನಿ. ಇಲ್ಲಿಂದ 22 ಮಿನಿಟ್ ಐತಿ, ಇನ್ನೂ ಇಲ್ಲ 22 ಮಿನಿಟ್ ಮತ್ತು 13 ಕಿಲೋಮೀಟ್ರ್ ಐತಿ ನೋಡ್ರಿ. ಟೋಟಲ್ ನನ್ನ ಮನೆಯಿಂದ ಅಲ್ಲಿ ತೋರಿಸಿದ 22 ಕಿಲೋಮೀಟ್ರ್. ಈಗ ಐತಲ್ಲ 7 ಕಿಲೋಮೀಟ್ರ್ ಬಂದಿನ. ಈಗ 7 ಕಿಲೋಮೀಟ್ರ್ ಬಂದೀನಿ, ಮತ್ತು ಇನ್ನೊಂದು 13 ಕಿಲೋಮೀಟ್ರ್ ಐತಿ. 13 ಕಿಲೋಮೀಟ್ರ್ ಹಂಗೆ ಟ್ರಾವೆಲ್ ಮಾಡ್ಕೊತ ಹೊಂಟೀನಿ. ಬರ್ರಿ ಹೋಗೋಣ ಅಂತ. ಗಾಯ್ಸ್, ತಾವೆಲ್ಲ ನೋಡ್ಬೋದು. ಈಗ ನಾನು ಹೈವೇ ಮೇಲೆ ಇದ್ದೀನಿ. ಹೈವೇ ಮೇಲಿಂದ ಫುಲ್ ಸ್ಪೀಡ್ ಗಾಡಿ ಇಟ್ಟಿದ್ದೀನಿ. ಅಂದ್ರೆ ನೋಡ್ಬೋದು ಸ್ಪೀಡ್ 55 ಸ್ಪೀಡ್ ಅಷ್ಟೇ ಇಟ್ಟಿದ್ದೈತಿ. ಬೇಕಾದ್ರೆ 80 ಸ್ಪೀಡ್ ಇಡ್ಬೋದಿತ್ತು, ಆದರೆ 80 ಸ್ಪೀಡ್ ಇಟ್ಟಿಲ್ಲ. ಆದರೆ ಹೈವೇ ನೋಡ್ಬೋದು. ಇದು ಹೈವೇ ಮೇಲೆ ಹೊಂಟೀನಿ. ಈಗ ನೀವು ಭೂತನಾಥ್ ಟೆಂಪಲಿಗೆ ಏನಾದರೂ ಹೋಗ್ಬೇಕು ಪ್ಲ್ಯಾನ್ ಮಾಡಿದ್ದು ಇದೇ ಹೈವೇ ಮೇಲೆ ಹೋಗಿ ನೋಡ್ರಿ. ಈಗ ನಾನು ಕೂಡ ಅದು ಹೈವೇ ಮೇಲೆ ಹೊಂಟೀನಿ. ಇನ್ನು ಸ್ವಲ್ಪ ಹೊತ್ತೊಳಗೆ, ಇನ್ನು ಸ್ವಲ್ಪ ಇದ್ರಾಗ ನಾವು ಹೋಗಿ ಟಚ್ ಆಗ್ತೀವಿ ಭೂತನಾಥ್ ಟೆಂಪಲ್ ಕಡೆ. ಬರ್ರಿ. ಸರಿ, ಸುಮಾರು ಐತಲ್ಲ, ನನಗೆ ಮತ್ತೆ ಐತಲ್ಲ ಜಾಸ್ತಿ ಕಿಲೋಮೀಟ್ರ್ ಆಗತ್ತಿತ್ತು. ಅಂದರೆ ಈ ಬ್ರಿಡ್ಜ್ ಮೇಲೆ ಇದ್ನಿಲ್ಲ, ಬ್ರಿಡ್ಜ್ ಮೇಲೆ ಆ ಸೈಡ್ ಇದ್ನಿ. ಬ್ರಿಡ್ಜ್ ಮೇಲೆ ಆ ಸೈಡ್ ಇದ್ದಾಗ ನನಗೈತಲ್ಲ ಗಾಡಿ ಆ ಕಡೆಯಿಂದ ಯೂಟರ್ನ್ ತೊಗೊಂಬರಕ್ಕೆ 6 ಕಿಲೋಮೀಟ್ರ್ ತೋರ್ಸತ್ತಿತ್ತು. ಆದರೆ ನಾನು ಸ್ವಲ್ಪ ತಲೆ ಓಡಿಸಿದ್ನಿ. ಇಲ್ಲೇ ಮುಂದೆ ಒಂದು ಯೂಟರ್ನ್ ಇತ್ತು, ಅಲ್ಲೇ ಮುಂದೆ ಆ ಕಡೆ ಯೂಟರ್ನ್ ತೊಗೊಂಡು ಇಲ್ಲಿ ಬ್ರಿಡ್ಜ್ ಐತಿ. ಇಲ್ಲಿ ಬ್ರಿಡ್ಜ್ ಒಳಗಿಂದ ಬಂದು ನೋಡ್ರಿ. ಹಾಂ, ಮತ್ತು ಈ ಊರ ಹೆಸರು ಗಣೇಶ್ ಬೈಲ್ ಅಂತ ಐತೆ ನೋಡ್ರಿ. ಈಗ ಮ್ಯಾಲೆ ಹೋಗೋನು. ಈಗ ದೇವಸ್ಥಾನದ ಹೋಗೋನು, ದೇವಸ್ಥಾನ ಒಳಗೆ ಹೋಗೋನು, ಮತ್ತು ಹೆಂಗೆ ಐತಿ ಏನೇನಿಲ್ಲ ಎಲ್ಲ एक्सप्लोर ಮಾಡೋನು ಮತ್ತು तोरसोन ಅಂತ. चलन जातो की ते किती आहे 10 रुपये का? 10 आहे. आणि तुम्ही गाडी घेऊन जातेशी चढाव आहे. गाडी घेऊन जाताला पण 10 रुपयाचं हे बघताला ना, गाडी घेऊन जाताला आपण. वाय किती लोक आलेत वर? येवले जाऊल्यात आता. येवले जाऊल्यात. ಫ್ರೆಂಡ್ಸ್, ಇವತ್ತೈತಲ್ಲ ಭೂತನಾಥ್ ಟೆಂಪಲಿನ ಮ್ಯಾಲೆ ಹೋಗಿಲ್ಲ, ಮ್ಯಾಲೆ ಹೊಂಟೀವಿ. ಮ್ಯಾಲೆ ಹೊಂಟಾಗೈತಲ್ಲ ಇದು ನೋಡ್ಬೋದು. ಟಿಕೆಟ್ ಐತಲ್ಲ, ಅಂದ್ರೆ ಮ್ಯಾಲೆ ಹೋಗೋಕೆ 10 ರೂಪಾಯಿ ಐತಿ. ನಡ್ಕೊತ ಹೋಗ್ತೀನಿ ಅಂದ್ರೆ 10 ರೂಪಾಯಿ ಐತಿ. ಮತ್ತು ನೀವು ಗಾಡಿ ತೊಗೊಂಡು ಹೋಗ್ತೀರಂದ್ರೆ ಎಷ್ಟೈತಿ? 20 ರೂಪಾಯಿ ಐತಿ ನೋಡ್ರಿ. ಮತ್ತು ಕಾರ್ ಏನಾರ ತೊಗೊಂಬಂದ್ರೆ 50 ರೂಪಾಯಿ ಐತಿ. ಈಗ ಐತಲ್ಲ ನಾನು 20 ರೂಪಾಯಿ ತೆಗ್ಸಿದ್ದೈತಿ. ಇದು 20 ರೂಪಾಯಿ ಟಿಕೆಟ್ ತೆಗ್ಸ್ಕೊಂಡು ಈಗ ಇನ್ನು ಮ್ಯಾಲೆ ಹೋಗೋದೈತಿ. ಬರ್ರಿ, ಇನ್ನು ಮ್ಯಾಲೆ ಹೋಗೋಣ ಅಂತ. ಭಾಳ ಜನ ಬರತ್ತಾರೆ ಇವತ್ತು. ಇನ್ನು ನಾನು ಮುಂದೆ ಇಬ್ಬರು ಹೋದರು. ಈಗ ನಾನು ಭೂತನಾಥ್ ಬೆಟ್ಟದ ಮೇಲೆ ಬಂದೀನಿ ಅಂತ ಹೇಳ್ಬೋದು. ಯಾಕಂದರೆ ಬೆಟ್ಟದ ಮೇಲೆ ಐತಿ ದೇವಸ್ಥಾನ. ಬೆಟ್ಟದ ಮೇಲೆ ಬಂದೀನಿ. ಮತ್ತು ಗಾಡಿ ಪಾರ್ಕಿಂಗ್ ಮಾಡೋದಿತ್ತು. ಗಾಡಿ ಪಾರ್ಕಿಂಗ್ ಆಲ್ರೆಡಿ ಮಾಡೀನಿ. ಮತ್ತು ಈಗ ಹಂಗೆ ಭೂತನಾಥ್ ಟೆಂಪಲ್ ಇಲ್ಲಿಂದ ವ್ಯೂನು ಭಾಳ ಚೆನ್ನಾಗೈತಿ ರೀ. ವ್ಯೂನು ಮಸ್ತ್ ಐತಿ. ಇಲ್ಲಿ ನೋಡ್ಬೋದು ಎಲ್ಲ ವ್ಯೂ, ಹೈವೇ ಎಲ್ಲ ಅಲ್ಲಿಂದ ಇಲ್ಲಿ ಮಟ್ಟ ಹೈವೇ ಕಾಣತೈತಿ ನನಗೆ. ಮತ್ತು ಇದೆಲ್ಲ ನೋಡ್ಬೋದು ಕೆಳಗಿಂದ ಹೊಲ ಎಲ್ಲ. ಸೂಪರ್ ಐತಿ ರೀ ಪ್ಲೇಸ್. ಇದು ನೋಡ್ಬೋದು. ಇಲ್ಲೂ ಕೂಡ ಭಾಳ ಹೊಲಸು ಮಾಡಿಬಿಟ್ಟಾರ. ಕೋಳಿ ಅದು ಇದು ರೆಕ್ಕೆ ಬಿಕ್ಕೆ ಭಾಳಷ್ಟು ಕೊಯ್ದೈತಿ. ಜಾಗ ಮಾತ್ರ ಸೂಪರ್ ಐತಿ. ಆದ್ರೆ ಜನ ಐತಲ್ಲ ಗೊತ್ತಲ್ಲ, ನಮ್ಮ ಜನ ಈ ಜಾಗನ ಎಲ್ಲಿ ಬೇಕಾದ್ರೆ ನೋಡಿರಿ. ಪ್ಲಾಸ್ಟಿಕ್, ಮತ್ತು ಇಲ್ಲೂ ಪ್ಲಾಸ್ಟಿಕ್, ಇಲ್ಲೂ ಕಸ, ಅದು ಇದು ಒಗ್ದ ಜಾಗನ ಮತ್ತು ಒಂದು ಪ್ರವಾಸಿ ತಾಣನ ಹಾಳು ಮಾಡೋಕೆ ನಮ್ಮ ಜನ ನಂಬರ್ 1 ಅದಾರ. ಎಲ್ಲರೂ ಹೇಳತ್ತಿಲ್ಲ, ಯಾರು ಮಾಡತ್ತಾರ ಮತ್ತು ಯಾರು ಮಾಡ್ತಾರಲ್ಲ ಅವ್ರಿಗೆ ಅಷ್ಟು ಹೇಳತ್ತಿದ್ದಿ. ಯಾರು ಮಾಡತ್ತಾರಲ್ಲ ಅವ್ರಿಗೆ ಅಷ್ಟು ಹೇಳತ್ನಿ. ಮತ್ತು ಪ್ರತಿಯೊಬ್ಬರು ನಿಮಗೆಲ್ಲ ಹೇಳತ್ನಿ ಅಂತ ಮನ್ಸಿಗೆ ಹಚ್ಕೋಬೇಡ್ರಿ. ಇಲ್ಲೂ ನೋಡ್ಬೋದು ಇನ್ನೇನು ಕಟ್ಟತ್ತಾರ, ಅದು ಕೂಡ ಕಟ್ಟಲಿ. ಮತ್ತು ನೋಡ್ಬೋದು ನಾಯಿ ಕೂಡ ಮಕ್ಕೊಂದೈತಿ ಇಲ್ಲಿ. ಮತ್ತು ನಾನು ಒಂದು ಸಲ ಶಾಕಾಗಿ ಹೆದರ್ಕೊಂಡ್ಬಿಟ್ನಿ. ಭೂ ಅಂತೈತೆ ಅಂತೇಳಿ. ಪಾಪ ಸೈಲೆಂಟಾಗಿ ಮಕ್ಕೊಂಡೈತಿ. ಬೆಟ್ಟ ಐತಿ. ಬೆಟ್ಟ ಇದ್ದಿದ್ದು ಇಲ್ಲಿ ಸೈಡಿಂದ ಹತ್ಕೊಂಡು ಹೋಗೋಕೆ ಎಷ್ಟು ಚಲೋ ರೀತಿ ಮಾಡಿದ್ದೈತಿ ನೋಡ್ಬೋದು ತಾವು. ಮತ್ತು ಇದು ಏನು ನೋಡತ್ತಿರಲ್ಲ, ಇದು ಭೂತನಾಥ್ ಟೆಂಪಲ್ ನೋಡ್ರಿ. ಒಂದು ಗುಡ್ಡ ಐತಿ. ಆ ಗುಡ್ಡದೊಳಗೆ ಒಂದು ಗುಹೆ ಇರ್ತೈತಲ್ಲ, ಆ ಗುಹೆ ಒಳಗೆ ಇರುವ ಒಂದು ಶಿವನ ದೇವಸ್ಥಾನ. ಅದಕ್ಕೆ ಬಂದಿದ್ದೈತಿ. ಒಳಗೆ ಹೋಗಿ ದರ್ಶನ ಮಾಡ್ಕೊಂಬರೋನು, ನಮಸ್ಕಾರ ಮಾಡ್ಕೊಂಬರೋನು ಅಂತ ಅಲ್ಲಿಂದ ನೋಡ್ಬೋದು. ಈ ರೀತಿ ಐತಿದು ದೇವಸ್ಥಾನ. ಸೂಪರ್.
ಮತ್ತು ಇಲ್ಲೂ ನೋಡ್ಬೋದು. ಇಲ್ಲಿಂದ ವ್ಯೂ ಎಷ್ಟು ಚಲೋ ಐತೆ ನೋಡ್ರಿ. ವಾ, ಇನ್ನು ಬಿಸಿಲು ಐತಿ. ಬಿಸಿಲ್ದಾಗ ಇಷ್ಟು ಚಲೋ ಕಾಣತೈತಿ. ಮಳೆಗಾಲದಾಗ ಏನಾರ ಬಂತಂದ್ರೆ ಇದರಿಂದ ಮಸ್ತ್ ಕಾಣ್ತೈತಿ. ನಾವು ದೇವಸ್ಥಾನದೊಳಗೆ ಹೋಗೋನು. ಹೋಗಿ ಅಲ್ಲಿ ನಿಮ್ಗೆ ಏನೇನು ತೋರಿಸ್ತೀನಿ ಬರ್ರಿ. ಈ ಗುಹೆ ನೋಡ್ಬೋದು ತಾವು, ಶಿವನ ದೇವಸ್ಥಾನ ಇದೆ. ಭೂತನಾಥ್ ಟೆಂಪಲ್ ಅಂತ ಹೇಳ್ತೀವಿ ನಾವು. ತುಂಬ ಹಳೆಯ ದೇವಸ್ಥಾನ ಕೂಡ ಇದು. ಇದು ನೋಡ್ಬೋದು ಈ ರೀತಿ ಐತಿ. ಮತ್ತು ಅಲ್ಲಿಂದ ಈ ದೇವರ ನಮಸ್ಕಾರ ಮಾಡ್ಕೋರಿ. ನಮಸ್ಕಾರ ಮಾಡ್ಕೋರಿ. ಈ ದೇವಸ್ಥಾನ ಇದು ಭೂತನಾಥ್ ದೇವಸ್ಥಾನ. ಮತ್ತು ಇದು ನಮ್ಮ ಬೆಳಗಾವಿಯಲ್ಲಿದೆ. ಸುಮಾರು 29 ಕಿಲೋಮೀಟ್ರ್. ಮತ್ತು ನನಗೆ ನಮ್ಮ ಮನೆಯಿಂದ 22 ಕಿಲೋಮೀಟ್ರ್ ಐತಿ. ಅದು ಕೂಡ ಮತ್ತು 6 ಕಿಲೋಮೀಟ್ರ್ ಮೈನಸ್ ಮಾಡ್ಕೊಂಡು ನಿಮ್ಗೆ ಹೇಳಿದ್ನಿಲ್ಲ ಆಗಲೇ. ನಾನು ಯೂಟರ್ನ್ ಇಲ್ಲ, ಬ್ರಿಡ್ಜ್ ಮೇಲಿಂದ ತೊಗೊಂಡಿಲ್ಲ, ಕೆಳಗಿಲ್ಲ, ಕೆಳಗಿಂದ ತೊಗೊಂಡಿನಿ. ಕೆಳಗೆ ಬ್ರಿಡ್ಜ್ ಐತಲ್ಲ ಒಂದು, ಅಲ್ಲಿ ತೊಗೊಂಡಿನಿ. ಹೈವೇ ಮೇಲಿಂದ ತೊಗೊಂಡಿದ್ದಿಲ್ಲ. ಅದಕ್ಕೆ 6 ಕಿಲೋಮೀಟ್ರ್ ಮೈನಸ್ ಆಗೈತಿ. ಅದು ಕೂಡ ಚಲೋ ಆಯ್ತು. ಇಲ್ಲಾಂದ್ರೆ ಅಲ್ಲಿಂದ ತೊಗೊಂಡ್ರೆ ಭಾಳ ಲೇಟ್ ಆಗ್ತಿತ್ತು. ಅದಕ್ಕೆ ಬೇಗ ಬಂದಿನ ಇಲ್ಲಿ ಮತ್ತು ಈ ದೇವಸ್ಥಾನಕ್ಕೆ. ಎಲ್ಲ ನೋಡ್ಬೋದು. ನಾನು ಕೂಡ ಭೂತನಾಥ ದೇವಸ್ಥಾನ ನಮಸ್ಕಾರ ಮಾಡ್ಕೋತೀನಿ. ದೇವರೇ ಕಾಪಾಡಪ್ಪ, ಎಲ್ಲರಿಗೂ ಕಾಪಾಡು, ಎಲ್ಲರಿಗೂ ಒಳ್ಳೆಯ ವಿದ್ಯೆ ಬುದ್ಧಿ ಕೊಟ್ಟು ಎಲ್ಲರಿಗೂ ಕಾಪಾಡು. ಮತ್ತು ನನಗೂ ಕೂಡ ಕಾಪಾಡು, ನನ್ನ ಸಬ್ಸ್ಕ್ರೈಬರ್ಸ್ಗೂ ಅವ್ರಿಗೂ ಒಳ್ಳೆಯ ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡು. ಮತ್ತು ಅವ್ರಿಗೂ ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡು. ನನ್ನ ಕಡೆಯಿಂದ ನಾನು ಬೇಡ್ಕೊಳತ್ತೀನಿ. ಏನಾದರೂ ನಮ್ಮ ಕಡೆಯಿಂದ ಏನಾದರೂ ತಪ್ಪಾದರೆ ಕ್ಷಮೆ ಮಾಡಲಿ. ಎಲ್ಲರನ್ನೂ ಕಾಪಾಡು. ಎಲ್ಲ ಪ್ಲೇಸ್ ಬಂದಾಗ ಎಷ್ಟು ಆಗ್ತೈತಿ ಅಷ್ಟು ಚಲೋ ರೀತಿ ನೀಟಾಗಿ ಇಡೋಕೆ ಪ್ರಯತ್ನ ಪಾಡ್ರಿ. ಯಾಕಂದ್ರೆ ಭಾಳ ಅಂದ್ರೆ ಅಲ್ಲೆಲ್ಲ ಹೊರಗೆ ನೋಡಿದ್ನಿ, ಭಾಳ ಅಂದ್ರೆ ಭಾಳ ಹೊಲಸೈತಿ, ನೋಡೋಕ್ಕಾಗಲ್ಲ. ಅಂದೆಲ್ಲ ಪ್ಲಾಸ್ಟಿಕ್ ಮತ್ತು ಕೋಲ್ಡ್ ಡ್ರಿಂಕ್ಸ್ ಬಾಟ್ಲಿ ಇವೆಲ್ಲ ಭಾಳ ಅಂದ್ರೆ ಭಾಳ ಬಿದ್ದಾವ್ರಿ. ಅವೆಲ್ಲ ನೋಡ್ರಿ ಭಾಳ ಬೇಜಾರಾಗ್ತೈತಿ. ಇಂಥ ಬಂದಾಗ ನಾವು ಇವೆಲ್ಲ ನಮ್ಮ ಸಲಾಗ ಇರ್ತಾವೆ. ಇಂಥ ಪ್ಲೇಸ್ ನಾವು ಬರಬೇಕು. ಮತ್ತು ನಮ್ದು ಏನಿದ್ರು ನಾವು ಯಾವಾಗಲೂ ಒಂದು ಸಲ ಬರ್ತಿರ್ತೀವಿ. ಬಂದಾಗ ಇತ್ಲ ಒಂದು ಎಂಜಾಯ್ ಮಾಡಿ ಹೋಗೋಣ ಅಂತೇಳಿ ಇರ್ತೈತಿ. ಆದರೆ ಎಂಜಾಯ್ ಹೆಂಗಿರ್ಬೇಕು ಅಂದ್ರೆ ನಾವು ಎಷ್ಟು ನೀಟಾಗಿ ಇಟ್ಕೊಂಡು ಎಂಜಾಯ್ ಮಾಡಿರಬೇಕು. ಇಂಥ ಪ್ಲೇಸ್ ಬಂದಾಗ ಎಲ್ಲಿ ಬೇಕಾದ್ರೆ ಬಾಟ್ಲಿ ಅದು ಇದು ಒಗೆದು ಹೊಲಸು ಮಾಡೋಗಿರಬಾರ್ದು. ಅದಕ್ಕೆ ಬಂದಾಗೆಲ್ಲ ತಾವು ಏನು ಬಾಟ್ಲಿ ಪ್ಲಾಸ್ಟಿಕ್ ಕುರ್ಕುರಿ ಅದೇನು ತಂದಿರ್ತಾರಲ್ಲ, ಎಲ್ಲಿ ಡಸ್ಟ್ಬಿನ್ ಇರ್ತಾವೆ ಅಲ್ಲಿ ಹೋಗಿರಿ. ಎಲ್ಲಿ ಬೇಕಾ ಒಗೆದು ಹಾಳು ಮಾಡೋಕೆ ಹೋಗ್ಬೇಡ್ರಿ. ಇದೊಂದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಅಂತ ತಿಳ್ಕೊರಿ, ಏನಂತ ತಿಳ್ಕೊರಿ. ಒಟ್ಟು ಚಲೋ ರೀತಿಯಲ್ಲಿ ಇಟ್ಕೋರಿ ಈ ಪ್ಲೇಸ್ ಎಲ್ಲ ಅಂತ ಹೇಳ್ತೀನಿ. ಭೂತನಾಥ್ ಟೆಂಪಲ್ ಎಲ್ಲ ನೋಡ್ಕೊಂಡು ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತೇಳಿ. ಮಸ್ತ್ ಅಂದ್ರೆ ಮಸ್ತ್ ಐತಿ. ಮತ್ತು ನಮಸ್ಕಾರ ಎಲ್ಲ ಮಾಡಿಕೊಂಡು ಅಣ್ಣ ಎಲ್ಲಿಂದ ಬಂದಿರಿ? ನಾವು ಕಾರವಾಯಿ ಬೆಳಗಾವಿಯಿಂದನ. ಎಷ್ಟು ಕಿಲೋಮೀಟ್ರ್ ಆಗ್ತದೆ ಅಣ್ಣ ನಿಮಗೆ? ಇಲ್ಲಿಂದ ಒಂದು 45 ಕಿಲೋಮೀಟ್ರ್ ಆಗ್ತೈತಿ. ಮತ್ತೇನು ಫಸ್ಟ್ ಟೈಮ್ ಬಂದಿರಿ ಅಣ್ಣ? ಹೆಂಗೆ ರವಿವಾರ ಅಷ್ಟು ಬರ್ತಿರ್ತೀರಿ? ಸಮೀಪ ಆಗ್ತದೆ ಅಣ್ಣ ನಿಮಗೆ? ಕೆಲ್ಸಕ್ಕೆ ಬರ್ತಿದ್ದೀರಿ? ಮಸ್ತ್. ಮತ್ತು ಈ ಪ್ಲೇಸ್ ನೋಡಿದಾಗ ಹೆಂಗೆ ಅನ್ಸುತ್ತೆ ಅಣ್ಣ ನಿಮಗೆ? ಚಲೋ ಅನಿಸ್ತೈತಿ. ಮತ್ತು ರಾಜಹಂಸಗಢ ನೋಡ್ಕೊಂಬಂದ್ರಿ ಹೋಗಿ? ರಾಜಹಂಸಗಢ ಇಲ್ಲೇ ಐತಲ್ಲ, ಅದು ನೋಡಿರಿ? ಅದು ಕೂಡ ಮಸ್ತ್ ಐತಲ್ಲ. ಅದು ಕೂಡ ಗುಡ್ಡದ ಮೇಲೆ ಐತಿ, ಇದು ಕೂಡ ಗುಡ್ಡದ ಮೇಲೆ ಐತಿ. ನಮ್ಮ ಬೆಳಗಾವಿಯಿಂದ ಭಾಳ ಸಮೀಪ ಆಗ್ತೈತಿ ಪ್ಲೇಸ್ ಇದು. ನಾನು ಕೂಡ ಬಂದಿದ್ದು ಫಸ್ಟ್ ಟೈಮ್. ಸೂಪರ್ ಐತಿ ಪ್ಲೇಸ್. ಯಾವ್ರನ್ನ ನಿಮ್ಮದು? ನಮ್ಮದು ಬೆಳಗಾವಿನಾಗ ಸಂಭಾಜಿನಗರ. ಇಲ್ಲೇ ಐತಿ, ನಾನು ಲೋಕಲ್ ಅದೀನಿ. ನಾನು ಇಲ್ಲಿಂದ 22 ಕಿಲೋಮೀಟ್ರ್ ಆಗ್ತೈತಿ ನನಗೆ. ಮತ್ತು ಇನ್ಮೇಲೆ ನೋಡ್ತಿರ್ತೀರಿ, ಸಬ್ಸ್ಕ್ರೈಬ್ ಮಾಡೈತಿ, ಎಲ್ಲರೂ ನೋಡ್ತೀರಿ. ಮತ್ತು ಇವ್ರಿಗೆಲ್ಲ ನೋಡತ್ತಾರಲ್ಲ ಅವ್ರಿಗೂ ಏನ್ರಿ ಹೇಳ್ರಲ್ಲ ಒಂದು ಸ್ವಲ್ಪ. ಆಮ್ಯಾಗೆಲ್ಲ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ. ನಮ್ಮ ಫ್ರೆಂಡ್ಸ್ ಹೇಳ್ಯಾರ KCN ಕನ್ನಡ ಅಂತ ಐತಿ. ಎಲ್ಲರೂ ಮರ್ಯಾಕೆ ಹೋಗ್ಬೇಡ್ರಿ. ಏನಿರ್ತೈತಿಲ್ಲ ನಿಮ್ಮ ಸಪೋರ್ಟು, ನಿಮ್ಮ ಪ್ರೀತಿ ಏನು ಕೊಡಬೇಕಲ್ಲ ಎಲ್ಲರೂ ಕೊಡ್ತೀರಿ. ಮತ್ತು ಇಲ್ಲಿ ಒಬ್ಬರು ನೋಡ್ಕೊತಾರೆ ನೋಡ್ಬೋದು. ನಿಮ್ಮ ಹೆಸರಣ್ಣ? ಸಾಗರ್. ನೀವು ಎಲ್ಲಿಂದ ಬಂದಿರಿ? ನಾವು ಅಲ್ಲಿಂದ ಬೆಳಗಾವಿಂದ ಬಂದ್ರಿ. ಫಸ್ಟ್ ಟೈಮ್ ಬಂದಿರೋ ಮೊದಲು ಬಂದಿರೋ? ಮೊದಲು ಅದು ಬರ್ದ್ರಿ, ಈಗ ಈಗ ಫಸ್ಟ್ ಟೈಮ್ ಬಂದ್ರಿ. ನನಗತಿ ನಾನು ಕೂಡ ಫಸ್ಟ್ ಟೈಮ್ ಬಂದಿದ್ದೆ. ಹೆಂಗೆ ಅನ್ಸತೈತಿ ನೋಡಿ ಪ್ಲೇಸು? ಚಲೋ ಅನ್ಸತೈತಿ. ಮಸ್ತ್ ಐತ್ಲ? ಗುಡ್ಡದ ಮೇಲೆ ನೋಡ್ಬೋದು ಗಾಯ್ಸ್, ಎಲ್ಲ ಗುಡ್ಡದ ಮೇಲೆ ಐತಿ. ಸೂಪರ್ ಆಗೈತಿ. ಮತ್ತು ಇಲ್ಲೆಲ್ಲ ಕುಂಡ್ರಾಕು ವ್ಯವಸ್ಥೆ ಐತಿ. ಮತ್ತು ಅಲ್ಲೂ ಕೂಡ ಅಲ್ಲೂ ಕುಂಡ್ರಾಕ ಜಾಗ ಐತಿ. ಅಲ್ಲೂ ಕುಂತಿದ್ದೈತೆ ಜನ, ಮತ್ತು ಇಲ್ಲೂ ಕುಂತಾರ. ಇಲ್ಲಿ ಮತ್ತು ಸಂಜೆಕ್ಕೂ ಕೂಡ ಸನ್ಸೆಟ್ಟು ಕೂಡ ಭಾಳ ಕೆಟ್ಟ ಕಾಣ್ತೈತೆ ರೀ. ಆದರೆ ಸನ್ಸೆಟ್ ಮಟ್ಟ ನಾ ಇಲ್ಲಿ ನಿಲ್ತೀನಿ ಇಲ್ಲೋ ಗೊತ್ತಿಲ್ಲ. ಟೈಮ್ 4 ಬಂದೈತಿ. ಆದರೂ ಸನ್ಸೆಟ್ ಮಟ್ಟ ನಿಂತ್ರೆ ಭಾಳ ಚಲೋ ಐತಿ. ಸನ್ಸೆಟ್ಟು ನೋಡೋಕೆ ಸಿಗ್ತೈತಿ. ಸನ್ಸೆಟ್ಟು ಭಾಳ ಕೆಟ್ಟ ಇಲ್ಲಿಂದ ಕಾಣ್ತೈತಿ. ಮತ್ತು ತಾವು ಇಲ್ಲಿಂದ ಕೆಳಗಿಂದೆಲ್ಲ ನೋಡ್ಬೋದು. ಎಲ್ಲ ಹೊಲಗಳದಾವ. ಹೊಲಗಳಿಂದ ವ್ಯೂವ ಮತ್ತು ಗಿಡದ ವ್ಯೂವ ಸೂಪರ್ ಐತಿ ಪ್ಲೇಸ್. ಚಲೋ ಐತೆ ನೋಡ್ರಿ ವ್ಯೂ ನೋಡ್ಬೋದು.
ಇಲ್ಲಿಂದ ಕಾಣ್ತದೆ ರಾಜಹಂಸಗಡ ಎಲ್ಲ ನೋಡ್ಬೋದು. ಈ ಥರದ್ದು ಐತಲ್ಲ ಜಾತ್ರೆನೂ ಇರ್ತೈತಿ ಪ್ರತಿ ವರ್ಷ ಜನವರಿದಾಗ. ಆದರೆ ಈಗ ಜಾತ್ರೆ ಟೈಮಿಗೆ ಏನು ಬಂದಿಲ್ಲ ಆದ್ರೆ ಹಂಗೆ ನಾರ್ಮಲ್ ಟೈಮಿಗೆ ಬಂದೀನಿ. ನಾರ್ಮಲ್ ಟೈಮ್ದಾಗ ಬಂದು ನಿಮ್ಗೆ ಹಂಗೆ ವ್ಯೂ ತೋರ್ಸತ್ತೀನಿ. ನಮ್ಮ ಬೆಳಗಾವಿದಾಗ ಇಂಥ ಪ್ಲೇಸ್ ಭಾಳಷ್ಟು ಅದಾವೆ ನೋಡ್ರಿ. ನಾವು ಹುಡ್ಕೊಂತ ಹೋದ್ರೆ ಒಂದೊಂದು ಸಿಗ್ತಾವ. ಈ ರೀತಿ ಬೆಟ್ಟ ನೋಡ್ರಿ. ಇಲ್ಲೆಲ್ಲ ಹೋಗ್ತೀರಂದ್ರೆ ಭಾಳ ಹುಷಾರ್ಲೇಬೇಕು. ಕಾಲೆಲ್ಲ ಜಾರಿ ಭಾಳ ತಿಪ್ಪಲು ಆಗ್ತಾವ ಅಂತ ಹೋಗಿ ಬೀಳ್ತೀವಿ ನಾವು. ಇಲ್ಲಿ ನಮ್ಮ ಬ್ರದರ್ ನೋಡ್ಬೋದು ಏನೋ ಮಾನಸಿಕ ಕುಂತ್ಬಿಟ್ಟಾನ ಅನ್ಸತ್ತೈತಿ ನೋಡಕ್ಕೆ ಕುಂತ್ರೆ. ಟೆನ್ಷನ್ದಾಗ ಕುಂತಾನ ಅನ್ಸುತ್ತೆ. ಬರ್ರಿ ಅವಂಗೂ ಮಾತಾಡೋನು. ಏನಾಗೈತಿ ಹಿಂಗೆ ಕುಂತಿ ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಹೀಗೆ ಯಾಕೆ ಕುಂತಿ ಒಬ್ಬವ ಕುಂದ್ಬಿಟ್ಟು ಹಿಂಗೆ ಯಾಕೆ? ಕನ್ನಡ ಇಲ್ರಿ. ಕನ್ನಡ ಇಲ್ಲ. ಕನ್ನಡ ಬರಲ್ಲ ಅಂತ. ಕನ್ನಡ ಕಲಿಬೇಕಲ್ಲ ದೋಸ್ತ್ ನೀ. ಕನ್ನಡ ಸ್ವಲ್ಪ ಕಲಿಬೇಕು. ಕನ್ನಡ ಯೂಸ್ ಆಗ್ಬೇಕು ನೋಡಿ. ನಾ ಎಲ್ರಿ ನಿಂಗೆ ಬಂದೀನಿ, ಹಿಂಗೆ ಎಲ್ರು ಸಿಕ್ಕೀನಿ. ಈಗ ನನಗೂ ಬರಲ್ಲ. ನನಗೂ ಈಗ ಇದ್ಲ ಬೇರೆ ಲ್ಯಾಂಗ್ವೇಜ್ ಬರೋಲ್ಲ. ಅವಾಗ ಏನು ಮಾಡೋ? ಹಿಂದಿ ಬರೋಂಗಿಲ್ಲ. ಹಿಂದಿನೂ ಬರೋಲ್ಲ. ಕನ್ನಡ ಕಲಿಬೇಕಿಲ್ಲ. ಕನ್ನಡ ಕಲ್ತಿಲ್ಲ ನೀ. ಕನ್ನಡ ಕಲ್ತಿಲ್ಲ. ಊಟ ಊಟ ಆತಂತ ಹೇಳ ಬರ್ತೈತಿ. ಸ್ವಲ್ಪ ಬರ್ತೈತಿ. ಸ್ವಲ್ಪ ಬರ್ತೈತಿ. ಸ್ವಲ್ಪ ಬರ್ತೈತಿ. ಈಗ ಇಲ್ಲಿ ಮುಂದೆ ಕಲಿತಾನ ತಗೋರಿ. ಇನ್ನು ಮುಂದೆ ಕಲಿತೀರ? ಮುಂದೆ ಕಲಿತಾನ ನಮ್ಮ ಗೈಸ್. ಹೆಸರು ಪ್ರೇಮ್ ರೀ. ಖಾನಾಪುರ. ಇಲ್ಲೇ ಖಾನಾಪುರದಾಗೂ ಪ್ಲೇಸ್ ಇರ್ಬೇಕಲ್ಲ ನೋಡುವಂಥವು. ಖಾನಾಪುರದಾಗೂ ನೋಡುವಂಥ ಪ್ಲೇಸ್ ಇರ್ಬೇಕಲ್ಲ. ಅಲ್ಲಿ ಏನೇನದ ನೋಡೋಂಥವು ಪ್ಲೇಸ್ ಏನ್ರಿ ಇರ್ಬೇಕಲ್ಲ ಅಲ್ಲಿ ನೋಡೋಕೆ. ऐसा कुछ तो उधर भी देखने के लिए रहेगा ना? है तो बहुत है. खानापुर में बहुत है. क्या है इधर? हल्सी को गए आप? हल्सी देखा है. और नरसिंह का मूर्ति. और ऊपर गए हो? इधर उधर डोंगर है. डोंगर के ऊपर वो टेम्पल है ना? हाँ उधर शिव. हाँ राम तीर्थ उधर. और इधर किरावड़े में किधर? इधर किरावड़े में थे. डोंगर पे मठ है तो एक. डोंगर पे मठ है क्या उधर भी? हाँ. और गोरक्षनाथ का मठ है उधर है क्या? एक. उसके बाजू में एक फॉल्स है. हाँ वाटर फॉल्स. बाद में और कुछ बहुत है, याद नहीं आ रहा है क्या? खानापुर में बहुत है क्या? वही हमारा एक BM था, वही बोला था. हाँ. तो किधर भी बहुत दूर घूमने के लिए जाओ मत. हाँ. आपको है ना इधर ही खानापुर में पूरा गांव मिलता है. हाँ. तुम इधर ही व्लॉग बनाओ और इधर ही अपलोड करो. तुम इधर ही रहो करके बोला था. हाँ. इसलिए आप खानापुर से है ना, इसलिए पूछा मैं आपको. खानापुर में आप भी बोल रहे बहुत है करके. है बहुत है क्या हिस्ट्री क्या पता है इसका? कुछ थोड़ा मालूम नहीं. उतना मालूम नहीं क्या? ಪಾಪ ಯಾರಿಗೂ ಗೊತ್ತಿರಲ್ಲ. ಅವ್ರಿಗೆ ಅದಕ್ಕೆ ನಾ ಭಾಳ ತ್ರಾಸು ಕೊಡೋಕೆ ಹೋಗಲ್ಲ. ಇವರೆಲ್ಲ ಈಗ ಈ ನನ್ನ ಮಗ ಎದಕ್ರೆ ಬಂದಾನು ಏನು ಕಾಡತ್ತಾನ ಅಂತಾರ. ಅದಕ್ಕೆ ಜಾಸ್ತಿ ಕ್ವಶನ್ ಯಾರು ಕೇಳೋಕೆ ಹೋಗಲ್ಲ. ಒಬ್ಬರಿಗೆ ಗೊತ್ತಿರ್ತೈತೆ, ಒಬ್ಬರಿಗೆ ಗೊತ್ತಿರಲ್ಲ. ಆದರೆ ಇಲ್ಲ, नाम प्रेम को सब गोतिला. अच्छे से पढ़ना, नहीं तो ये कैमरा पकड़ के ऐसे घूमना पड़ता है देखो. है ना? अभी अच्छे से पढ़ के छोड़ो, बाद में कुछ. आप किधर से हो? मैं इधर ही लोकल सिद्धनाथ करके, बसवन कोली करके, वो उधर है क्या ना, बसवन कोली करके है कहते. वैसे कोई है उनका इधर, है ना? भाई बोलते हैं उनको. भाई बोलते हैं क्या? ಹೌದು ಗೈಸ್, ಇದು ನಾವು ಭೂತನಾಥ್ ಟೆಂಪಲ್ಗೆ ಬಂತಲ್ಲ, ಅಣ್ಣ ತಮ್ಮ ಇಲ್ಲೇ ಅದಾರ ಅಂತ ಹೇಳ್ತಾರೆ. ಒಂದು ಬಸವನಕೊಳ್ಳಿ ಅಂತ ಐತಿ, ಒಂದು ಸಿದ್ಧನಾಥ್ ಅಂತ ಐತಿ, ಇದು ಭೂತನಾಥ್ ಐತಿ. ಹಿಂಗೆ 2-3 ಅಣ್ಣ ತಮ್ಮರು ಅದಾರ ಅಂತ ಹೇಳ್ತಾರೆ. ಆದರೆ ಈಗ ನಾನು ಯಾರ ಕಡೆ ಬಂದು ನನಗೆ ಗೊತ್ತಿಲ್ಲ. ಆದರೆ ಒಂದು ಭೂತನಾಥ್ ಟೆಂಪಲ್ ಅಂತೇಳಿ ಒಂದು ಬೆಳಗಾವಿದಾಗ ನಮ್ಮ ಫೇಮಸ್ ಐತಿ. ಇದು ಒಂದು ಪ್ಲೇಸ್ ಐತಿ ಫೇಮಸ್. ಎಲ್ಲರೂ ಬರ್ತಿರ್ತಾರೆ, ನೋಡ್ತಿರ್ತಾರೆ. ಹಂಗಾಯ್ತಲ್ಲ, ನಾನು ನಿಮಗೆ ಬಂದು ಇವತ್ತು ತೋರಿಸಿದ್ದೀನಿ. ब्लॉग देखता हूँ. किसकी? इधर की नहीं देखता मैं, सोलापुर की देखते हो? हमारा भी देखो यार, हमको भी जरा ऊपर लेके जाओ. ಇದಾಗ ಭಾಳ ಖುಷಿ ಆಯ್ತು. ಎಲ್ಲ ಭಾಳಷ್ಟು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿದ್ದು. ಮತ್ತು ನಮ್ಮ ಪ್ರೇಮು ಸಿಕ್ಕಿದ, ನೋಡ್ಬೋದು. ನಮ್ಮ ಪ್ರೇಮ್ ಜೊತೆ ಇಲ್ಲ ಕೆಲವೊಂದು ಇಬ್ಬರು ಕೂಡಿ ರೀಲ್ ಶೂಟ್ ಮಾಡೋದಿತ್ತು. ಕೆಲವೊಂದು ರೀಲ್ ಫುಟೇಜ್ನ ಕೂಡ ಇಲ್ಲೇ ತೊಗೊಂಡು, ಮತ್ತು ಈ ರೀಲ್ಗಳನ್ನು ಮಾಡಿಲ್ಲ. ಇದು ನಾನು ಇನ್ಸ್ಟಾಗ್ರಾಮ್ದಲ್ಲಿ ಹಾಕಿರ್ತೀನಿ. IMKC ವ್ಲಾಗರ್ ಅಂತೇಳಿ ಇನ್ಸ್ಟಾಗ್ರಾಮ್ ID ಐತಿ. ಎಲ್ಲರೂ ಹೋಗ್ರಿ ಮತ್ತು ಫಾಲೋ ಮಾಡ್ಕೊರಿ. ಮತ್ತು ಇಷ್ಟ ಮಟ್ಟ ಹೆಲ್ಪ್ ಮಾಡಿದ್ದಕ್ಕೆ ಪ್ರೇಮ್ಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. वेलकम. ओके बाय. नडरी गाइस, ही एकच आहे पावती. हे का तुम्हाला बंधन आहे? आम्हाला खाली लोक बरोबर वाळखवतो मी आणि परत काय मागणार ना तुमच्याकडे. बरोबर. आता आमचे 20 रुपये देत नाही नाही का हो? आमचे 20 रुपये द्या की. हे कशा 20 रुपये किसत पाठवले सगळे फोन पे करू. गाइस, ಅದು 20 ರೂಪಾಯಿ ಕೊಟ್ಟಿದ್ದು ಮತ್ತೆ ಕೇಳಾದ್ನೆ. ಪಾಪ ಅವ್ರು ಇಲ್ಲಿಲ್ಲ ನಾ ಥರ
ಇಲ್ಲಿ ನೋಡ್ಬೋದು ಮತ್ತೆ ಇಲ್ಲ ಮ್ಯಾಲೆ ಹೋಗೋಕೆ ಮ್ಯಾಲೆ ಹೋದ್ಮೇಲೆ ಇಲ್ಲ ತಿನ್ನೋಕೇನೂ ಇಲ್ಲ ಮೇಲೆ ಅಲ್ಲಿ ಯಾವುದೂ ರೀತಿ ಅಂಗಡಿ ಇಲ್ಲ ಇಲ್ಲಿ ಒಂದು ಸಣ್ಣ ಅಂಗಡಿ ಐತಿ ಅವಾಗ ಅಷ್ಟೇ ಇತ್ತಲ್ಲ ಇಲ್ಲಿ ಸ್ಟಾಪ್ ಮಾಡಿ ಇಲ್ಲಿ ಟಿಕೆಟ್ ಇರ್ತೈತೆ 20 ರೂಪಾಯಿ ಅಲ್ಲೇನೋ ಪಾರ್ಕಿಂಗ್ದ ಮತ್ತೇನೋ ಅಲ್ಲಿ ಕಟ್ಟಾತಾರಲ್ಲ ಅದ್ರ ಸಂಬಂಧ 20 ರೂಪಾಯಿ ಟಿಕೆಟ್ ತೊಗೊಳತ್ತಾರ ಅವ್ರು ಅಲ್ಲಿ ಅಷ್ಟು 20 ರೂಪಾಯಿ ಅಲ್ಲಿ ಅಷ್ಟು 20 ರೂಪಾಯಿ ತೊಗೋತಾರೆ ನೋಡ್ರಿ ಹೋದಾಗ ಇಲ್ಲಿ ಏನಾರ ತಿನ್ನಕ್ಕೆ ತೊಗೊಂಡೋಗ್ರಿ ಮತ್ತು 20 ರೂಪಾಯಿ ಐತ್ಲ ಟಿಕೆಟ್ ಕೊಟ್ಟೋಗ್ರಿ ಈಗ ಐತ್ಲ ನಾನು ಮುಂದಿನ ಬ್ಲಾಗ್ದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ We both know it's too late. I forgot I lied to you. Yeah, yeah, yeah. Who said we can't